ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಹೆಲ್ತಿ ಲೈಫ್. ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಟೊಮೊಟೊ ರಸಂ ಮಾಡೋ ವಿಧಾನ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, 2 ಹೆಚ್ಚಿರೋ ಅಂಥ ಹುಳಿ ಟೊಮೊಟೊಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಕುಂದು ಚೆನ್ನಾಗಿ ಬೇಯೋವರೆಗೂ ಸಹಿತ ಪಕ್ಕದಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಹಪ್ಪಳ ಸುಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಹಪ್ಪಳಕ್ಕೆ ಆ ಕಡೆ ಈ ಕಡೆ 2 ಸೈಡ್ ಎಣ್ಣೆ ಹಚ್ಕೊಂಡು 2 ಬದಿನೂ ಸಹಿತ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಪ್ಪಳ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ರಸಂ ಅನ್ನದ ಜೊತೆ ಹಪ್ಪಳ ಇದು ಮನೇಲಿ ಮಾಡಿರೋಂಥ ಹಪ್ಪಳ ಆಗಿರುತ್ತೆ. ಹಪ್ಪಳನ ಸುಟ್ಕೊಂಡು ಆಗಿದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ, ಜೊತೆಗೆ ಮೆಂತ್ಯಕಾಳು, ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣದ ಪುಡಿ, ಇಂಗು ಮತ್ತು ಸ್ವಲ್ಪ ಸಾಂಬಾರು ರಸಂ ಪೌಡರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಊರಿನಲ್ಲಿ ಹಾಗೆ 1 ನಿಮಿಷ ಕೈ ಆಡಿಸ್ಕೊಳ್ಳಿ. ಈ ರಸಂನ ಯಾವಾಗಾದ್ರೂ ಶೀತ, ನೆಗಡಿ ಅಥವಾ ವಾತಾವರಣ ಥಂಡಿ ಇದ್ದಾಗ ಅಥವಾ ರೈಸ್ ಜೊತೆ, ಇಲ್ಲ ಅಂದರೆ ಬರೀ ಬಾಯಲ್ಲೂ ಸಹಿತ ಲೋಟದಲ್ಲಿ ಸ್ವಲ್ಪ ಹಾಕ್ಕೊಂಡು ಕುಡಿಬೋದು. ಸ್ವಲ್ಪ ನೆಗಡಿ ಕಮ್ಮಿ ಅನಿಸುತ್ತೆ. ಅಷ್ಟರೊಳಗಡೆನೆ ಇನ್ನೊಂದು ಒಲೆ ಮೇಲ್ಗಡೆ ಕುಕ್ಕರಲ್ಲಿ ರೈಸ್ ಸಹ ರೆಡಿಯಾಗಿರುತ್ತೆ. ನಂತರ ಬೆಂದಿರುವಂಥ ಟೊಮೊಟೊ ಹಣ್ಣಿನ ಮಿಶ್ರಣಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡು ಅದರಲ್ಲಿರೋ ಅಂಥ ಪಲ್ಪನ್ನು ತೊಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ತೆಗೆದಿರೋ ಅಂಥ ಪಲ್ಪನ್ನು ಮತ್ತೆ ತಿರ್ಗಾ ಸಾಂಬಾರಿಗೆ ಹಾಕ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇರಲ್ಲ. ಈಗ ರೆಡಿಯಾಗಿರೋ ಅಂಥ ಮಿಶ್ರಣವನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿದ್ದಾದಮೇಲೆ 1-2 ನಿಮಿಷ ಕುದಿಯೋಕ್ಕೆ ಬಿಡಿ. ಹಾಗೇನೆ ಅದರ ಮೇಲೆ ಚೆನ್ನಾಗಿ ಕತ್ತರಿಸಿಕೊಂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದಂತಹ ಕಾಳು ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ರುಚಿಗೋಸ್ಕರ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಬಿಸಿ ಬಿಸಿಯಾಗಿರುವಂತಹ ಅನ್ನದ ಜೊತೆ ಬಿಸಿಯಾದ ರಸಂ ಮತ್ತು ಹಪ್ಪಳವನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿರುತ್ತದೆ.